ಕರ್ತನಾಮಕ್ಕೆ ಸ್ತೋತ್ರವಾಗ್ಲಿ. ದೇವರು ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸುತ್ತಾ, ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಏರಿಸುತ್ತಾ ಬರುತ್ತಿರುವಂತಹ ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಮರ್ಪಿಸುತ್ತೇನೆ. ನಾವು ಇಲ್ಲಿವರೆಗೂ ದೇವರ ಇಷ್ಟಾರ್ಥ ಏನೆಂಬುದಾಗಿ ತಿಳಿಯದೆ, ದೇವರು ಯಾವ ವಿಷಯದಲ್ಲಿ ಸಂತೋಷ ಪಡ್ತಾನೆ ಎಂಬುದಾಗಿ ತಿಳಿಯದೆ, ನಮ್ಮ ಇಷ್ಟಾರ್ಥಗಳನ್ನೇ ನಾವು ದೇವರ ಹತ್ರ ಹೇಳ್ತಾ ಇದ್ದೀವಿ. ಒಂದು ಸಾರಿ ಆದ್ರೂ ದೇವರೇ ನಿನ್ನ ಇಷ್ಟಾರ್ಥ ಏನು, ನಿನ್ನ ಹೃದಯದ ಆಸೆ ಏನು ಎಂಬುದಾಗಿ ಒಂದು ಸಾರಿ ಆದ್ರೂ ನಾವು ಕೇಳಿದೀವ? ಯಾವತ್ತೂ ನಾವು ಕೇಳಿದ್ದೇ ಇಲ್ಲ. ನಮ್ಗೆ ಏನ್ ಇಷ್ಟ ಇದೆಯೋ ದೇವರೇ ಅದನ್ನ ಕೊಡ್ರಿ, ಇದನ್ನ ಕೊಡ್ರಿ, ಇದನ್ನ ಕೊಡ್ರಿ, ಅದನ್ನ ಕೊಡ್ರಿ, ನಮ್ಗೆ ಅದನ್ನ ನೆರವೇರಿಸಿ, ಇದನ್ನ ನೆರವೇರಿಸಿ ಎಂಬುದಾಗಿ ನಾವು ಹೇಳ್ತಾ ಬರ್ತಾ ಇದ್ದೀವಿ ಹೊರತು ದೇವರಿಗೆ ಏನ್ ಇಷ್ಟ ಎಂಬುದಾಗಿ ಒಂದು ಸಾರಿ ನಾವು ಕೇಳಿದಿಲ್ಲ. ಆದ್ರೆ ದೇವರು ಇವತ್ತು ತನ್ನ ಹೃದಯದ ಇಷ್ಟಾರ್ಥ ಏನೆಂಬುದಾಗಿ ನಿಮ್ಮೊಟ್ಟಿಗೆ ದೇವರು ಮಾತನಾಡಲಿಕ್ಕಿದ್ದಾರೆ. ವಾಕ್ಯವನ್ನು ಓದ್ಕೊಳ್ಳೋಣ. ಯೆಹೆಜ್ಕೇಲ 18:23 ವರ್ಷ. ಇದು ನನ್ನ ಹೃದಯವನ್ನೇ ಒಂದು ಸಮಯ ಅಲುಗಾಡಿಸಿದಂತ ವಾಕ್ಯ ಆಗಿದೆ. ನೋಡ್ರಿ, ಆ ವಾಕ್ಯ ಏನೆಂಬುದಾಗಿ ನಾವು ನೋಡ್ಕೊಳ್ಳೋಣ. ಕರ್ತನಾದ ಯೆಹೋವನಿಗೆ ಇಂತೆನ್ನುತ್ತಾನೆ, ದುಷ್ಟನ ಸಾವಿನಲ್ಲಿ ನನಗೆ ಸ್ವಲ್ಪವಾದರೂ ಸಂತೋಷ ಉಂಟೋ? ಅವನು ತನ್ನ ದುರ್ಮಾರ್ಗತನವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಹಲ್ಲೆಲೂಯಾ. ಕರ್ತನ ನೋಡ್ರಿ, ತನ್ನ ಹೃದಯದ ಆಸೆ ಎಷ್ಟು, ತನ್ನ ಸಂತೋಷ ಯಾವುದ್ರಲ್ಲಿದೆ. ಇವತ್ತು ನಮ್ಮ ಸಂತೋಷ ಹೇಗಿರ್ತದೆ? ಒಬ್ಬ ದುಷ್ಟನ ನಾಶವಾಗೋದ್ರಲ್ಲಿ ನಮಗೆ ಸಂತೋಷ ಇರ್ತದೆ. ನಮ್ಗೆ ಏನಾದ್ರೂ ಒಂದು ದುಷ್ಟನ ಆಸ್ತಿ ಪಾಸ್ತಿ ಸಿಗೋದ್ರಲ್ಲಿ ನಮಗೆ ಸಂತೋಷ ಇರ್ತದೆ. ಆದ್ರೆ ದೇವರು ಹೇಳ್ತಾ ಇದ್ದಾನೆ, ನನ್ನ ಸಂತೋಷ ಅದ್ರಲ್ಲ, ಒಬ್ಬ ದುಷ್ಟನು ಸಾಯೋದ್ರಲ್ಲ. ನನ್ನ ಸಂತೋಷ ಅವನು ತನ್ನ ದುರ್ಮಾರ್ಗತನವನ್ನು ಬಿಟ್ಟು, ತಮ್ಮ ಪಾಪಗಳನ್ನ ಬಿಟ್ಟು ಮನ ತಿರುಗೋದೆ ನನ್ನ ಹೃದಯದ ಸಂತೋಷವಾಗಿದೆ. ಪ್ರಿಯ ಸಹೋದರ ಸಹೋದರಿ, ಎಷ್ಟು ಸಾರಿ ನಾವು ದೇವರ ವಿರುದ್ಧವಾಗಿ ತನ್ನ ಆಲೋಚನೆ ಮಾಡಿಲ್ಲ. ಅಯ್ಯೋ, ಆ ದುಷ್ಟನ ಸತ್ತಿದ್ರೆ ಚೆನ್ನಾಗಿರ್ತಾ ಇತ್ತು, ಈ ದುಷ್ಟನ ಸತ್ತಿದ್ರೆ ಚೆನ್ನಾಗಿರ್ತಾ ಇತ್ತು, ಎಷ್ಟು ಪಾಪ ಮಾಡ್ತಾನೆ, ಇವನು ಹೀಗೆ ಬದುಕಿದಾನಲ್ಲ ಎಂಬುದಾಗಿ ನಾವು ಹೇಳ್ತೀವಿ. ಆದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ಒಬ್ಬ ದುಷ್ಟನು ಸಾಯೋದ್ರಲ್ಲಿ ದೇವರಿಗೆ ಸ್ವಲ್ಪವೂ ಸಂತೋಷ ಇಲ್ಲ. ಅವನು ಸತ್ತಾಗ ದೇವರು ತನ್ನ ಹೃದಯದಲ್ಲಿ ನೊಂದ್ಕೊಳ್ತಾರೆ, ಅಯ್ಯೋ, ನಾನು ಇವನಿಗೋಸ್ಕರ ರಕ್ತವನ್ನ ಸುರಿಸ್ನಲ್ಲ, ಕಲ್ವಾರಿ ಶಿಲುಬೆಯಲ್ಲಿ ಬಲಿ ಆಗ್ತಲ್ಲ, ನನ್ನ ಸ್ವರೂಪದಲ್ಲಿರುವಂತಹ ಈ ಮನುಷ್ಯನ ಸಾಯ್ತಾ ಇದ್ದಾನೆ, ನರಕಕ್ಕೆ ಹೋಗ್ತಾ ಇದ್ದಾನೆ. ಇವನಿಗೋಸ್ಕರ ಯಾರಾದ ಪ್ರಾರ್ಥನೆ ಮಾಡೋರು, ಇವನಿಗೋಸ್ಕರ ಯಾರಾದ ಸುವಾರ್ತೆ ಸಾರುವಂತರು, ಇವನಿಗೋಸ್ಕರ ಯಾರಾದ ಭಿನ್ನಯಿಸುವಂತರು ಒಬ್ಬರಾದರೂ ಇದಾರ? ಪ್ರಿಯ ಸಹೋದರ ಸಹೋದರಿ, ಕರ್ತನ ವಾಕ್ಯದಲ್ಲಿ ಹೇಳ್ತದೆ, ನಾನು ದೇಶವನ್ನ ನಾಶ ಮಾಡ್ಬೇಕೆಂಬುದಾಗಿ ತೀರ್ಮಾನ ಮಾಡಿದಾಗ ನನ್ನ ವಿರುದ್ಧವಾಗಿ ನಿಂತು ಪೌಲು ಒಡಕಿನಲ್ಲಿ ಪ್ರಾರ್ಥನೆ ಮಾಡುದು ಅವನು ನೋಡ್ತಾ ಇದ್ದಾನೆ, ಒಬ್ಬನು ಇಲ್ಲ, ಯಾರನ್ನ ಇದಾರ ಅಂತ ನೋಡ್ತಾ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ದುಷ್ಟನು ನಾಶನದ ಮಾರ್ಗದಲ್ಲಿ ನಡೀತಾ ಇರ್ತಾನೆ, ಒಂದು ಮರಣಕರವಾದ ವ್ಯಾಧಿಯಲ್ಲಿ ಬಿದ್ದಿರ್ತಾನೆ, ಇನ್ನೇನು ಅವನ ನಾಶ ಆಗ್ಬೇಕು. ಆ ದುಷ್ಟನಿಗೆ, ಆ ದುಷ್ಟನ ಪರವಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ನಿನ್ನ ಹೃದಯ ಸಿದ್ಧವಾಗಿದೆಯಾ? ಯೋಚನೆ ಮಾಡಿ ನೋಡ್ರಿ, ನಿನ್ನ ಹೃದಯ ಸಿದ್ಧವಾಗಿದೆಯಾ? ಇವತ್ತು ನಮ್ಮ ಹೃದಯ ದುಷ್ಟನ ಸಾವಿನಲ್ಲಿ ಸಂತೋಷ ಪಡ್ತೀವಿ. ಒಬ್ಬ ದುಷ್ಟನು ರೋಗದಲ್ಲಿ ಬೀಳುವುದನ್ನ ನಾವು ಸಂತೋಷ ಪಡ್ತೀವಿ. ಆದ್ರೆ ದೇವರ ವಾಕ್ಯ ಹೇಳ್ತಾ ಇದ್ದೇವೆ, ನನಗೆ ಒಬ್ಬ ದುಷ್ಟನು ಸಾಯೋದ್ರಲ್ಲಿ ನನಗೆ ಸ್ವಲ್ಪ ಸಂತೋಷ ಇಲ್ಲ, ಸ್ವಲ್ಪವೂ ಸಂತೋಷವಿಲ್ಲ. ಅವನು ದುರ್ಮಾರ್ಗತನವನ್ನು ಬಿಟ್ಟು ಅವನು ಬಾಳೋದೇ ನನ್ನ ಸಂತೋಷ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಿನ್ನ ಜೀವಿತದಲ್ಲಿ ದೇವರ ಹೃದಯದ ಸಂತೋಷ ಏನೆಂಬುದಾಗಿ ನಿನಗೆ ಅರಿವಾಗ್ತಾ ಇದೆಯಾ? ಇಲ್ಲಿವರೆಗೂ ಒಂದು ಸಾರಿ ಆದ್ರೂ ದೇವರನ್ನ ಕೇಳಿದೆಯಾ? ದೇವರೇ, ನಿನ್ನ ಇಷ್ಟಾರ್ಥ ಇದು. ಎಲ್ಲಾ ನನ್ನ ಇಷ್ಟಾರ್ಥಗಳನ್ನ ಹೇಳ್ತಾ ಇದ್ದೀನಿ, ಎಲ್ಲಾ ನನ್ನ ಆಸೆ ಆಕಾಂಕ್ಷೆಗಳನ್ನ ನಿನ್ನ ಹತ್ರ ವಿಜ್ಞಾಪನೆ ಮಾಡ್ತಾ ಇದ್ದೀನಿ. ಇವತ್ತು ನಿನ್ನ ಇಷ್ಟಾರ್ಥ ಏನಪ್ಪಾ? ನಿನ್ನ ಆಸೆ ಏನಪ್ಪಾ? ನೀನ್ ಯಾವ ರೀತಿ ನಾನ್ ಬದುಕ್ಬೇಕೆಂಬುದಾಗಿ ನೀನ್ ಆಸೆ ಪಡ್ತಾ ಇದೀಯಪ್ಪ, ನನಗೊಂದು ಸಮಯ ಹೇಳ್ತೀಯಾ? ಸಾರಿ. ಪ್ರಿಯ ಸಹೋದರ ಸಹೋದರಿ, ನಿನ್ನ ಹೃದಯದ ಇಷ್ಟಾರ್ಥಗಳನ್ನ ದೇವ್ರ ಮುಂದೆ ಹೇಳ್ಬೇಕು, ಅದನ್ನ ನೆರವೇರಿಸ್ತಾನಲ್ಲ. ಅದೇ ರೀತಿಯಾಗಿ ದೇವರು ಹೃದಯದ ಇಷ್ಟವನ್ನ ತಿಳಿದುಕೊಂಡು ಅದನ್ನ ನೆರವೇರಿಸಲಿಕ್ಕೆ ನಿನ್ನ ಮನಸ್ಸು ಸಿದ್ಧವಾಗಿದೆಯಾ? ದೇವರ ಹೃದಯದ ರಹಸ್ಯ ಇದು ಅಡಕವಾಗಿರುವಂತ ವಾಕ್ಯ, ಇದು ರಹಸ್ಯವಾಗಿರುವಂತ ವಾಕ್ಯ. ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ದೇವರೇ, ನಿನಗೆ ಏನಪ್ಪಾ, ನೀನೊಂದು ಮಾತು ಹೇಳಿದ್ರಲ್ಲ ಮುಗ್ದೋಗುತ್ತೆ. ದೇವ್ರು ಒಂದು ಮಾತು ಹೇಳ್ಬೇಕು ಸರಿ, ಆದ್ರೆ ಆ ಒಂದು ಮಾತು ಹೇಳ್ಬೇಕಂದ್ರೆ ಒಬ್ಬ ನರ ಮನುಷ್ಯನ ಪ್ರಾರ್ಥನೆ ಬೇಕಾಗಿದೆ. ಪ್ರಿಯ ಸಹೋದರ ಸಹೋದರಿ,
ಒಬ್ಬ ನರಮನುಷ್ಯನು ಬದುಕಬೇಕು ಅಂದ್ರೆ, ಪರಲೋಕದ ದೇವರು ಅದಕ್ಕೆ ಉತ್ತರ ಕೊಡಬೇಕು ಅಂದ್ರೆ, ಅವನನ್ನ ಬದುಕಿಸಬೇಕು ಅಂದ್ರೆ, ತನ್ನ ಸ್ವರೂಪದಲ್ಲಿರುವಂತಹ ಒಬ್ಬ ನರಮನುಷ್ಯನು ಆ ದುಷ್ಟ ಜನರಿಗಾಗಿ, ನಶಿಸಿ ಹೋಗುತ್ತಿರುವ ಜನರಿಗಾಗಿ ಪ್ರಾರ್ಥನೆ ಮಾಡುವವರು ಎದ್ದೊಳ್ಬೇಕು ಎಂಬುದಾಗಿ ದೇವರು ಆಸೆ ಪಡ್ತಾನೆ. ಇವತ್ತು ನಿನ್ನ ಹೃದಯ ಸಿದ್ಧವಾಗಿದೆಯಾ? ಈ ವಾಕ್ಯವನ್ನ ನೀನು ಕೇಳುತ್ತಿರುವಾಗಲೇ ನಿನ್ನ ಹೃದಯ ಸಿದ್ಧವಾಗಬೇಕು. ಇವತ್ತು ನಿನ್ನ ಹೃದಯ ಅದಕ್ಕೆ ತಯಾರಿ ಆಗ್ಬೇಕು. ದೇವರೇ, ನಿನ್ನ ಇಷ್ಟಾರ್ಥ ನಾನು ನೆರವೇರಿಸ್ತೀನಿ. ದೇವರೇ, ನಿನ್ನ ಆಸೆ ಆಕಾಂಕ್ಷೆಗಳನ್ನ ನಾನು ನೆರವೇರಿಸ್ತೀನಿ. ಈಗೋ ನಾನು ಸಿದ್ಧವಾಗಿದ್ದೀನಿ. ನೋಡ್ರಿ, ದೇವರು ಒಬ್ಬ ದುಷ್ಟನ ಸಾಯೋದ್ರಲ್ಲೇ ಸಂತೋಷ ಇಲ್ಲ ಅಂದ್ರೆ, ಒಬ್ಬ ಶಿಷ್ಟನ ಸಾಯೋದ್ರಲ್ಲಿ ಸಂತೋಷ ಇರ್ತದ? ಎಷ್ಟು ಜನ ಸತ್ತಿದ್ದಾರೆ ಇವತ್ತು. ನಾಶವಾಗುವಂತ ಜನಗಳು, ಮಾದಕ ವಸ್ತುಗಳಲ್ಲಿ ನಾಶವಾಗುತ್ತಿರುವ ಜನಗಳು, ಕೊಲೆಗಳಿಂದ ಸಾಯುತ್ತಿರುವಂತ ಜನಗಳು, ಅವರು ನಾಶದ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಅಂತ ಜನಗಳಿಗಾಗಿ ಒಂದು ಸಾರಿ ಆದ್ರೂ ನಾವು ಪ್ರಾರ್ಥನೆ ಮಾಡಿದೀವ? ಪ್ರಿಯ ಸಹೋದರ ಸಹೋದರಿ, ನಮ್ಮ ಅಕ್ಕ ಪಕ್ಕದವರಿಗಾಗಿ ನಾವು ಪ್ರಾರ್ಥನೆ ಮಾಡೋದಿಲ್ಲ. ಕಾರಣ ಏನು? ದೇವರ ಹೃದಯದ ಇಷ್ಟಾರ್ಥ ನಮಗ್ ಬೇಕಾಗಿಲ್ಲ. ನಮ್ಮ ಇಷ್ಟಾರ್ಥ ನೆರವೇರಿಸಿದ್ರೆ ಸಾಕು, ಯಾಕಂದ್ರೆ ಆತನ ದೇವರಾಗಿದ್ದಾನೆ. ಇವತ್ತು ದೇವರು ತನ್ನ ಹೃದಯದ ಇಷ್ಟಾರ್ಥ ಒಬ್ಬ ದುಷ್ಟನು ಸಾಯೋದ್ರಲ್ಲಿ ಅಲ್ಲ, ಒಬ್ಬ ದುಷ್ಟನು ತನ್ನ ದುರ್ಮಾರ್ಗತನವನ್ನು ಬಿಟ್ಟು ಬಾಳೋದ್ರಲ್ಲಿ ದೇವರ ಸಂತೋಷ ಅಡಕವಾಗಿದೆ. ಪ್ರಿಯ ಸೋದರ ಸೋದರಿ, ನಿನ್ನ ಹೃದಯದ ಇಷ್ಟಾರ್ಥಗಳನ್ನ ದೇವ್ರ ಮುಂದೆ ಒಂದು ಲಿಸ್ಟ್ ಹೇಳುತ್ತೆಯ? ದೇವರೇ, ನನಗೆ ಅದು ಬೇಕು, ದೇವರೇ ಇದು ಬೇಕು, ಇದು ನೆರವೇರಿಸು, ಅದು ನೆರವೇರಿಸು ಅಂತ. ಆದ್ರೆ ದೇವ್ರ ಹತ್ರ ಒಂದು ಸಾರಿ ಆದ್ರೂ ನಾವು ಕೇಳಿದಿಲ್ಲ. ಹಲ್ಲೆಲೂಯಾ. ನೋಡ್ರಿ, 31ನೇ ವಚನ, ಅದೇ ಇದರಲ್ಲಿ 18:31, ನೀವು ಮಾಡುತ್ತಾ ಬಂದಿರುವ ಅಪರಾಧಗಳನ್ನೆಲ್ಲ ನಿಮ್ಮಿಂದ ತೊಲಗಿಸಿಬಿಟ್ಟು ನಿಮ್ಮ ಹೃದಯವನ್ನು, ಸ್ವಭಾವವನ್ನು ನೂತನ ಮಾಡಿಕೊಳ್ಳಿರಿ. ನೀವೇನೆಲ್ಲ ಪಾಪ ಮಾಡ್ತಾ ಇದ್ದೀರೋ, ಇವತ್ತು ಕ್ರಿಶ್ಚಿಯನ್ಗಳಾಗೇನೆ, ಯೇಸು ಕ್ರಿಸ್ತನ ನಂಬೇನೆ ನಾವು ಕಡಿ ಕೇಳೋದಕ್ಕೆ ಹೋಗ್ತೀವಿ, ನಾವು ಪಾಪದ ಮಾರ್ಗದಲ್ಲಿ ನಡಿತೀವಿ, ಸಿಗರೇಟ್ ಸೇರ್ತೀವಿ, ಕುಡಿತೀವಿ. ಬೈಬಲ್ ಅಲ್ಲಿ ಇದೆಯಾ? ಬೈಬಲ್ ಅಲ್ಲಿ ಹೇಳಿದ್ಯಾ? ಕುಡಿ, ಸಿಗರೇಟ್ ಸೇದು, ಕೆಟ್ಟವ್ರ ಜೊತೆ ಸೇರು, ಸಹವಾಸ ಮಾಡು. ನಾವೇನ್ ಮಾಡ್ತೀವಿ? ದೇವರ ಹೃದಯದ ಇಷ್ಟಾರ್ಥಗಳನ್ನ ನಾವು ನೆರವೇರಿಸೋದೇ ಇಲ್ಲ. ನಮಗದು ಬೇಕು ಆಗಿಲ್ಲ ಅಂತ ಹೇಳ್ತೀವಿ. ಪ್ರಿಯ ಸಹೋದರ ಸಹೋದರಿ, ನಮ್ಮ ನೂತನ ಪಡಿಸ್ಕೊಳ್ಬೇಕಂತೆ ನಮ್ಮನ್ನ. ಇಸ್ರಾಯೇಲ್ ವಂಶದವರೇ, ನೀವು ಸಾಯಲಿಕ್ಕೆ, ಸಾಯುವವರ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ. ತಿರುಗಿಕೊಂಡು ಬಾಳಿರಿ, ಇದು ಕರ್ತನಾದ ಯೆಹೋವನ ನುಡಿ. ಅಂದ್ರೆ ಒಬ್ಬ ದುಷ್ಟನಾಗ್ಲಿ, ಒಬ್ಬ ಪಾಪಿ ಆಗ್ಲಿ, ಆ ಪಾಪದಿಂದ ಅವನು ಸಾಯ್ತಾ ಇದ್ದಾನೆ ಅನ್ನೋದಾದ್ರೆ ದೇವರಿಗೆ ಸ್ವಲ್ಪವೂ ಇಷ್ಟ ಇಲ್ಲ, ಸ್ವಲ್ಪವೂ ಇಷ್ಟ ಇಲ್ಲ. ಆತನ ಸಂತೋಷ ಎಲ್ಲಿರೋದು ಅಂದ್ರೆ, ಒಬ್ಬ ಪಾಪಿ ತನ್ನ ತಪ್ಪುಗಳನ್ನ ಒಪ್ಪಿಕೊಂಡು ಬಿಟ್ಟು ತನ್ನ ದೇವರ ಮಾರ್ಗವನ್ನ ಹಿಡಿದು ಬಾಳೋದ್ರಲ್ಲೇ ದೇವರ ಸಂತೋಷವಾಗಿದೆ. ಇವತ್ತು ನಮ್ಮ ಜೀವಿತ ಅದಕ್ಕೆ ಒಪ್ಪಿಸಿ ಕೊಡ್ತಾ ಇದೀವ? ಹಲ್ಲೆಲೂಯಾ. ಪ್ರಿಯ ಸೋದರ ಸೋದರಿ, ನಿನ್ನ ಜೀವಿತವನ್ನ ನೀನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಿನ್ನ ಜೀವಿತವನ್ನ ನೀನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಾಗ ನಿನ್ನನ್ನ ದೇವರು ನಿನ್ನ ವಿಷಯದಲ್ಲಿ ಸಂತೋಷ ಪಡುವಂತನಾಗಿದ್ದಾನೆ. ಪರಿಸಾಯರ ವಿಷಯದಲ್ಲಿ ದೇವರು ಸಂತೋಷ ಇರಲಿಲ್ಲ, ಶಾಸ್ತ್ರಿಗಳ ವಿಷಯದಲ್ಲಿ ಸಂತೋಷ ಇರಲಿಲ್ಲ, ಸದ್ದುಕಾಯನ ವಿಷಯದಲ್ಲಿ ಸಂತೋಷ ಇರಲಿಲ್ಲ. ಇವತ್ತು ನಾವು ಆ ರೀತಿಯಾಗಿರ್ಕೊಡುದು. ಸತ್ಯವನ್ನು ನಮ್ಗೆ ಗೊತ್ತಿದ್ರು ಸಹ, ಇವನೇ ಬರಬೇಕಾದ ದೇವಕುಮಾರ ಎಂಬುದಾಗಿ ಗೊತ್ತಿದ್ರು ಸಹ ನಾವೇನ್ ಮಾಡ್ತೀವಿ? ಆ ದೇವಕುಮಾರನನ್ನ ಹಿಂಬಾಲಿಸೋದಿಲ್ಲ. ಪರಿಸಾಯರ ರೀತಿಯಲ್ಲಿ, ಶಾಸ್ತ್ರಿಗಳ ರೀತಿಯಲ್ಲಿ ತಪ್ಪುಗಳನ್ನು ಹುಡುಕ್ತಾ ಇರ್ತೀವಿ. ಇವರೆಲ್ಲಿ ತಪ್ಪು ಮಾಡಿದ್ದಾರೆ, ಇವರೆಲ್ಲಿ ತಪ್ಪು ಮಾಡಿದ್ದಾರೆ, ಈ ಸೇವಕರಲ್ಲಿ ತಪ್ಪು ಮಾಡಿದ್ದಾರೆ, ಅವ್ರು ಗುರುತಾಗಿ ಹೇಳ್ಬೇಕಲ್ಲ. ಆ ಸೇವಕರಲ್ಲಿ ತಪ್ಪು ಮಾಡಿದ್ದಾರೆ, ಅದನ್ನ ಹೇಳ್ಬೇಕಲ್ಲ. ಪ್ರಿಯ ಸೋದರ ಸೋದರಿ, ದೇವರು ನಿನ್ನನ್ನ ತಪ್ಪು ಕಂಡುಹಿಡಿಯಲಿಕ್ಕಾಗಿ ನಿನ್ನನ್ನು ನೇಮಿಸಿಲ್ಲ. ಅದಕ್ಕಾಗಿ ದೇವರು ಸಂತೋಷ ಪಡೋದಿಲ್ಲ. ಯಾರು ತಪ್ಪು ಮಾಡ್ತಾರ ಅವ್ರು ನೋಡಿ ಬೇಡ್ ಮಾಡಿ ತೋರಿಸಿ ಹೇಳುವುದರಲ್ಲಿ ಸಂತೋಷ ಅಲ್ಲ ದೇವರಿಗೆ. ಆ ತಪ್ಪು ಮಾಡುವಂತವರಿಗಾಗಿ ವಿಜ್ಞಾಪನೆ ಮಾಡ್ತಿಯಲ್ಲ, ಅದೇ ದೇವರಿಗೆ ಸಂತೋಷ. ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯದಲ್ಲಿ ಪರಲೋಕದಲ್ಲಿ ಸಂತೋಷ ಉಂಟಾಗುತ್ತದೆ ಎಂಬುದಾಗಿ ಹೇಳುತ್ತೇನೆ. ಹಲ್ಲೆಲೂಯಾ. ಅಂದ್ರೆ ದೇವರು ಏನ್ ಹೇಳ್ತಾ ಇದ್ದಾರೆ?
ಇಲ್ಲಿ ನೀತಿವಂತರು ನಾನು ದೇವರ ನಂಬಿದ್ದೀನಿ, ದೇವರ ಮಾರ್ಗದಲ್ಲಿ ನಡೀತಿದ್ದೆ, ದೇವರ ಸೇವೆ ಮಾಡ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಉಪವಾಸ ಮಾಡ್ತಾ ಇದ್ದೀನಿ, ಸಭೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿಕೊಳ್ಳುವವರು ಅಂತ ಜನರಿಗಿಂತ, ಅಂದ್ರೆ ದೇವರ ಮಾರ್ಗದಲ್ಲಿ ನಡಿಲಿಕ್ಕೆ ನಾವು ದೇವರ ಮೊದಲ ಪ್ರೀತಿಯನ್ನ ಬಿಟ್ಟು ಬಿಡ್ತೀವಿ. ಯೇಸು ಕ್ರಿಸ್ತನ ಮೊದಲ ಪ್ರೀತಿ ನಾವು ಬಿಟ್ಟು ಬಿಡ್ತೀವಿ. ಹೇಗೆ ಅಂತಂದ್ರೆ, ನಾವು ದೇವರನ್ನ ಮೊದಲ ಪ್ರೀತಿ ಮಾಡಿದಂತ ಗಳಿಗೆ ಹೇಗಿರ್ತದೆ ಅಂದ್ರೆ ಬಲವಾದ ನಂಬಿಕೆ ಇರ್ತದೆ. ಏನ್ ವಿಷಯಕ್ಕೆ ಪ್ರಾರ್ಥನೆ ಮಾಡಿದ್ರು ಅದು ಆನ್ಸರ್ ಪಟ್ಟಂತ ಆಗ್ಬಿಡ್ತದೆ. ಆದ್ರೆ ದಿನ ಕಳಿತಾ ನಮ್ಮ ನಂಬಿಕೆ ಕುಗ್ಗಿಸಲ್ಪಡ್ತದೆ, ನಮ್ಮ ಪ್ರಾರ್ಥನೆ ಕುಗ್ಗಿಸಲ್ಪಡ್ತದೆ, ನಮ್ಮ ಆಸಕ್ತಿ ಕುಗ್ಗಿಸಲ್ಪಡ್ತದೆ. ಅದಕ್ಕೆ ದೇವರಲ್ಲಿ ಹೇಳ್ತಾ ಇದ್ದಾರೆ, ಒಬ್ಬ ಪಾಪಿ ಮನ ತಿರುಗೋದ್ರಲ್ಲಿ ನನಗೆ ಸಂತೋಷ ಉಂಟು, ಪರಲೋಕವೇ ಸಂತೋಷ ಪಡ್ತದೆ. ಇವತ್ತು ನೀನು ನಿನ್ನ ತಪ್ಪನ್ನ, ನಿನ್ನ ದುರ್ಮಾರ್ಗತನವನ್ನ ಬಿಡುವುದಾದರೆ, ಅಷ್ಟು ಮಾತ್ರ ಅಲ್ಲ ಪ್ರಿಯ ಸೋದರ ಸೋದರಿ, ನಿನ್ನ ಸ್ನೇಹಿತನ ತಪ್ಪು ಮಾಡ್ತಾ ಇರ್ತಾನೆ, ವ್ಯಭಿಚಾರ ಮಾಡ್ತಿರ್ಬೋದು, ಕುಡಿತಾ ಇರ್ಬೋದು, ಸಿಗರೇಟ್ ಸೇರ್ತಾ ಇರ್ಬೋದು, ಅವನು ಯಾವ್ದಾದ್ರು ಪಾಪ ಮಾರ್ಗದಲ್ಲಿ ನಡೀತಿರ್ಬೋದು, ಅವನು ಏನೇ ಮಾಡ್ತಿದ್ರು ಅವನನ್ನ ಆ ದುರ್ಮಾರ್ಗತನದಿಂದ ನೀನು ಬಿಡಿಸುವಾಗ ನಿನ್ನ ನಿಮಿತ್ತವಾಗಿ ಪರಲೋಕ ಸಂತೋಷ ಪಡ್ತದೆ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿ ಆ ಕೆಲಸವನ್ನ ನಾವು ಮಾಡೋದಿಲ್ಲ. ಅವನ ಮಾತು ಕೇಳಲ್ಲ, ಅವನಿಗೆ ಯಾಕೆ ಕೇಳ್ಬೇಕು? ಒಂದು ಸಾರಿ ಯಾರು ಅವನಿಗೋಸ್ಕರ ಪ್ರಾರ್ಥನೆ ಮಾಡಿದ್ದೀರಾ? ನಿನ್ನ ಸ್ನೇಹಿತನಿಗೋಸ್ಕರ ಪ್ರಾರ್ಥನೆ ಮಾಡಿದ್ದೀರಾ? ನಿನ್ನ ಅಕ್ಕಪಕ್ಕದ ಜನಗಳು ಅವರು ಪಾಪದಲ್ಲಿ ದುರ್ಮಾರ್ಗದಲ್ಲಿ ನಡೀತಾ ಇರ್ತಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದೀರಾ? ಇವತ್ತು ನೀತಿವಂತರು 99 ಮಂದಿ ನೀತಿವಂತರಿಗಿಂತ ದೇವರು ಸಂತೋಷ ಪಡುವಂತದ್ದೇನಂದ್ರೆ ಒಬ್ಬ ಪಾಪಿ ಮನ ತಿರುಗುವಂಥದ್ದು. ಯಾಕಂದ್ರೆ ನೀತಿವಂತರು ಮನ ತಿರುಗುವಂತಕ್ಕೆ ಸಿದ್ಧವಾಗಿರೋದಿಲ್ಲ. ನಾನು ಕರೆಕ್ಟ್ ಆಗಿದ್ದೀನಿ, ನಾನು ಪರ್ಫೆಕ್ಟ್ ಆಗಿದ್ದೀನಿ, ನಾನು ಯಾವ ವಿಷಯದಲ್ಲಿ ತಪ್ಪೇನು ಮಾಡ್ತಾ ಇಲ್ಲ, ನಾನು ಸಭೆಗೆ ಹೋಗ್ತಾ ಇದ್ದೀನಿ, ದಶಮಭಾಗ ಆಗ್ತಾ ಇದ್ದೀನಿ, ಕಾಣಿಕೆ ಆಗ್ತಾ ಇದ್ದೀನಿ, ಉಪವಾಸ ಮಾಡ್ತಾ ಇದ್ದೀನಿ, ಪ್ರೇಯರ್ ಮೀಟಿಂಗ್ಗಳಿಗೆ ಅಟೆಂಡ್ ಆಗ್ತಾ ಇದ್ದೀನಿ, ನಾನು ಯಾವುದೇ ರೀತಿಯಾದದನ್ನ ದೇವರಿಗೆ ಇಷ್ಟ ಇಲ್ಲದಲ್ಲೇ ಇರೋದನ್ನ ಯಾವ್ದು ನಾನು ಪೂಜೆ ಮಾಡ್ತಿಲ್ವಲ್ಲ. ದೇವರಿಗೆ ಅದೆಲ್ಲ ಬೇಕಾಗಿಲ್ಲ. ನೀನು ಮೊದಲ ಪ್ರೀತಿಲಿದ್ದೀಯಾ? ದೇವರ ಹೃದಯದ ಆಸೆಯನ್ನ ತಿಳ್ಕೊಂಡು ಜೀವನ ಮಾಡ್ತಾ ಇದೀಯಾ? ಅದೇ ದೇವರಿಗೆ ಬೇಕಾಗಿರೋದು. ಇವತ್ತು ದೇವರ ಹೃದಯದ ಇಷ್ಟಾರ್ಥಗಳನ್ನ ದೇವರ ವಾಕ್ಯ ಹೇಳುತ್ತದೆ. 1 ಕೊರಿಂಥದಲ್ಲಿ ನನ್ನ ಹೃದಯದ ಮಾತುಗಳನ್ನ ತಿಳಿದುಕೊಳ್ಳುವುದು ಪವಿತ್ರಾತ್ಮನಿಂದ ಮಾತ್ರ ಸಾಧ್ಯ. ಇವತ್ತು ಆ ಪವಿತ್ರ ಆತ್ಮನು ನಿನ್ನಲ್ಲಿ ಕೆಲಸ ಮಾಡ್ತಿರುವುದಾದ್ರೆ, ನೀವು ಅದಕ್ಕೆ ಸ್ಥಳಾವಕಾಶ ಮಾಡಿಕೊಂಡಿರುವುದಾದ್ರೆ, ದೇವರ ಹೃದಯದ ಆಸೆಗಳನ್ನ ನಿನ್ನ ಹೃದಯದಲ್ಲಿ ಆಗ್ತಾ ಇರ್ತದೆ. ಇವತ್ತು ದೇವರ ಸಂತೋಷ, ಪರಲೋಕವೇ ಸಂತೋಷ ಪಡ್ತದೆ. ಒಬ್ಬ ಪಾಪಿ ಮನ ತಿರುಗೋದಾದ್ರೆ, ಇಡೀ ದೇಶವೇ ಮನ ತಿರುಗೋದಾದ್ರೆ, ಇಡೀ ನಿಮ್ಮ ಏರಿಯಾದಲ್ಲಿರೋರೇ ಮನ ತಿರುಗೋದಾದ್ರೆ, ನೀನು ಯಾರ್ಯಾರಿಗೆ ಸುವಾರ್ತೆ ಸಾರೋದಾದ್ರೆ, ಅವರನ್ನ ದೇವರ ಕಡೆ ತಿರುಗಿಸುವುದಾದ್ರೆ, ಸತ್ಯದ ಕಡೆ ತಿರುಗಿಸುವುದಾದ್ರೆ, ಒಬ್ಬ ವಿಷಯದಲ್ಲೇ ಪರಲೋಕ ಅಷ್ಟು ಸಂತೋಷ ಪಡ್ತದೆ ಅಂದ್ರೆ, ಇನ್ನ ಒಬ್ಬನಿಗಿನ್ನ ಹೆಚ್ಚಾಗಿರುವಂತವರು ದೇವರ ಕಡೆ ಮನ ತಿರುಗುವುದಾದ್ರೆ, ದೇವರ ಹೃದಯ ಪರಲೋಕ ಎಷ್ಟು ಸಂತೋಷ ಪಡ್ಬೋದು. ನಿನ್ನ ಸಂತೋಷವನ್ನ ನೋಡುವುದಾದರೆ ಅದೇ ಪ್ರಕಾರ ದೇವರ ಸಂತೋಷವನ್ನು ನೀನು ನೋಡ್ಬೇಕು. ನೋಡ್ರಿ, ಅದಾದ್ಮೇಲೆ 15:32 ವಚನದಲ್ಲಿ, ಆದರೆ ಉಲ್ಲಾಸ ಪಡುವುದು, ಸಂತೋಷಗೊಳ್ಳುವುದು ನ್ಯಾಯವಾದದ್ದೇ. ಯಾಕಂದರೆ ನಿನ್ನ ತಮ್ಮನು ಸತ್ತವನಾಗಿದ್ದನು, ತಿರುಗಿ ಬದುಕಿದನು, ಪೋಲಿಯಾಗಿದ್ದನು, ಸಿಕ್ಕಿದನು ಎಂಬುದಾಗಿ ಹೇಳ್ತದೆ. ಈಗ ಪರಲೋಕ ಸಂತೋಷ ಪಡೋದು ನ್ಯಾಯವೇ. ಕಾರಣ ಏನು? ನಾವು ದುಷ್ಟನು ಸಾಯೋದ್ರಲ್ಲಿ ಅವನೇನೋ ತಪ್ಪು ಮಾಡಿರ್ತಾನೆ, ಅವನೇನೋ ದೇವರ ವಿರುದ್ಧವಾಗಿ ನಡೀತಾ ಇರ್ತಾನೆ, ಅವನ ಸತ್ತಾಗ ಅವನಿಗೆ ಹಂಗೆ ಆಗ್ಬೇಕಾಗಿತ್ತು, ಅವನ ಅದೇ ತರ ನಡೀತಾ ಇದ್ದ, ಅವನ ಹಂಗೆ ಅವನಿಗೆ ಪ್ರತಿಫಲ ದೇವರೇ ಕೊಟ್ಟಿದ್ದಾರೆ, ದೇವರು ಕೊಡ್ತಾರೆ. ದೇವರು ಹೇಳುತ್ತಾರೆ, ದುಷ್ಟನ ಸಾಯುವುದಲ್ಲಿ ನನಗೊಂದಿಷ್ಟು ಸಂತೋಷನೇ ಇಲ್ಲ ಎಂಬುದಾಗಿ. ಅವ್ನು ಮನ ತಿರುಗದೆ ದೇವ್ರಿಗೆ ಸಂತೋಷ ಆದ ಮೇಲೆ ಅವ್ನು ಸಾಯೋದ್ರಲ್ಲಿ ದೇವ್ರಿಗೆ ಸಂತೋಷ ಸಿಗ್ತದೆ. ಇವತ್ತು ಪರಲೋಕ ಸಂತೋಷ ಪಡ್ಬೇಕಂದ್ರೆ ಸತ್ವರಾಗಿರುವಂತ, ಆತ್ಮದಲ್ಲಿ ಸತ್ವರಾಗಿರುವಂತವರು, ದೇವರ ದೃಷ್ಟಿಯಲ್ಲಿ ಸತ್ತವರಂತವರು, ಹೋಲಿಯಾಗಿರುವಂತವರು, ವ್ಯಭಿಚಾರದಲ್ಲಿ ಬಿದ್ದಂತವರು, ದೇವರಿಗೆ ಇಷ್ಟವಾದ ಕಾರ್ಯಗಳನ್ನ ಮಾಡುವಂತವರು, ಇಂಥವರನ್ನ ದೇವರ ರಾಜ್ಯದ ಕಡೆ ಮನ ತಿರುಗಿಸುವಾಗ ಬಹಳ ಸಂತೋಷವಾಗ್ತದೆ. ದೇವರು ಪ್ರಿಯ ಸೋದರ ಸೋದರಿ, ಇದನ್ನ ನೀನು ಅರ್ಥಮಾಡಿ. 147 11ನೇ ವಚನದಲ್ಲಿ, ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲಿ. ಏನ್ ಹೇಳ್ತಾ ಇದೆ ವಾಕ್ಯ? ದೇವರ ಇನ್ನೊಂದು ಸಂತೋಷ, ದೇವರ ಹೃದಯದ ರಹಸ್ಯ ಏನಂದ್ರೆ, ದೇವರಲ್ಲಿ ಆನಂದವನ್ನು ಹುಡುಕಬೇಕು.
ದೇವರ ವಿಷಯದಲ್ಲಿ ಆನಂದವನ್ನು ಹುಡುಕಬೇಕು. ಅಂತ ಭಕ್ತರ ವಿಷಯದಲ್ಲಿ ತನ್ನ ಕೃಪೆಯನ್ನು ಆಶ್ರಯಿಸಿಕೊಳ್ಳುವಂತವರು, ದೇವರನ್ನೇ ಹುಡುಕುವಂತವರು, ದೇವರ ಕಾರ್ಯಗಳಲ್ಲಿ ಹುಡುಕುವಂತವರು, ದೇವರನ್ನೇ ಆತುಕೊಂಡು ನಡೆಯುವಂತವರಲ್ಲಿ ದೇವರಿಗೆ ಸಂತೋಷವಿದೆ. ದೇವರೇ, ನೀನು ಬಿಟ್ಟರೆ ನನಗೆ ಯಾರು ಇಲ್ಲ ಸ್ವಾಮಿ, ಈ ಕಠಿಣ ಪರಿಸ್ಥಿತಿಯಲ್ಲಿ ಇದ್ದೀನಿ, ದೇವರೇ ನಿನ್ನ ಕೃಪೆ ನನಗೆ ಬೇಕಪ್ಪ. ನಾವೇನ್ ಮಾಡ್ತೀವಿ? ಆ ರೀತಿಯಾಗಿ ಮಾಡೋದಿಲ್ಲ. ಮನುಷ್ಯರನ್ನ ಹುಡುಕ್ತಿವಿ. ಈ ಪ್ರಾಬ್ಲಮ್ ಇಂದ ಯಾರು ನಮ್ಮನ್ನು ಬಚಾವ್ ಮಾಡ್ತಾರೆ, ಯಾರು ನಮ್ಮನ್ನ ಈ ಸಮಸ್ಯೆಯಿಂದ ನಮ್ಮನ್ನು ತಪ್ಪಿಸ್ತಾರೆ, ಯಾವ ಅಧಿಕಾರಿ ಇದ್ದಾರೆ? ಅಧಿಕಾರಿಗಳನ್ನ ಆ ಸ್ಥಾನವನ್ನ ಕೊಟ್ಟಿದ್ದಾತನು ದೇವರು ಎಂಬುದಾಗಿ ಮರಿಬಾರದು. ಇವತ್ತು ನಿನ್ನ ಜೀವಿತದಲ್ಲಿ ದೇವರ ಕೃಪೆಯನ್ನ ಹುಡುಕು, ಅದರಲ್ಲಿ ದೇವರಿಗೆ ಸಂತೋಷ ಅಡಕವಾಗಿರ. 3ನೇ ಅಧ್ಯಾಯ 9ನೇ ವಚನ ನೋಡ್ರಿ, ಅಲ್ಲಿ ವಾಕ್ಯ ಹೇಳುತ್ತದೆ, ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆ ಎಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುತ್ತವರು ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನ ಸಂತೋಷ ಪಡದೆ ಎಲ್ಲಾರು ತನ್ನ ಕಡೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವುದು. ದೇವ್ರ ವಾಕ್ಯ ನೋಡ್ರಿ ಎಷ್ಟು ಸ್ಪಷ್ಟವಾಗಿ ಒಂದು ಸುಂದರವಾಗಿ ಹೇಳ್ತಾ ಇದೆ. ದೇವರು ಈಗೋ ಬೇಗನೆ ಬರ್ತೀನಿ ಅಂತಾರೆ, ಇನ್ನು ಎಲ್ಲಿ ಬರೋದೇ ಇಲ್ಲ, ಇನ್ನು ಬಂದೇ ಇಲ್ಲ, ಬರ್ತೀನಿ ಅಂತಾರೆ, ಬಂದೇ ಇಲ್ಲ. ಯಾಕೆ ಹೇಳ್ರಿ ದೇವ್ರು ತಡ ಮಾಡೋದು? ಇವತ್ತೇನಾದ್ರು ಇವತ್ತೇ ದೇವ್ರು ಬಂದ್ರೆ ಇವತ್ತು ನೀನ್ ಎತ್ತಲ್ಪಡ್ತೀಯಾ? ದೇವ್ರ ರಾಜ್ಯಕ್ಕೆ ಎತ್ತಲ್ಪಡ್ತೀಯಾ? ಯೋಚನೆ ಮಾಡಿ ನೋಡ್ರಿ. ದೇವರು ನೀನು ನಾಶವಾಗೋದ್ರಲ್ಲಿ ದೇವರಿಗೆ ಸಂತೋಷ ಇಲ್ಲ. ನಿನ್ನ ಅಕ್ಕಪಕ್ಕದಲ್ಲಿರುವಂತವರು ದುಷ್ಟ ಜನಗಳು ನಾಶವಾಗೋದ್ರಲ್ಲಿ ಸಂತೋಷ ಇಲ್ಲ. ಅವರು ದೇವರ ಕಡೆ ತಿರುಗುವಂತದ್ದು. ಅದಕ್ಕಾಗಿ ದೇವರು ಕಾಯ್ತಾ ಇದ್ದಾರೆ. ಇವತ್ತಲ್ಲ ನಾಳೆ ಇವರು ನನ್ನ ಕಡೆ ಮನ ತಿರುಗ್ತಾರೆ, ತಮ್ಮ ಪಾಪಗಳನ್ನ ಬಿಟ್ಟು ಮನ ತಿರುಗ್ತಾರೆ ಎಂಬುದಾಗಿ ದೇವರಿಗೆ ಅಪಾರವಾದ ಪ್ರೀತಿ ಉಂಟು, ಅಪಾರವಾದಂತ ಒಂದು ನಂಬಿಕೆ ಉಂಟು. ಯಾಕೆಂದರೆ ದೇವರು ಸುರಿಸಲ್ಪಟ್ಟ ರಕ್ತ ಅಂದೇ ಸುರಿಸಿದ ಕ್ಷಣವೇ ಸತ್ತು ಹೋಗುವಂತ ರಕ್ತವಲ್ಲ. ಅದು ಇಲ್ಲಿವರೆಗೂ ಜೀವಂತವಾಗಿ ಇಟ್ಟು ನಮ್ಮನ್ನ ಪರಲೋಕ ರಾಜ್ಯ ಸೇರಿಸುವುದಕ್ಕೆ ಅದು ರಕ್ತವು ನಮಗೆ ಬಲವನ್ನು ಕೊಡುವಂತದಾಗಿದೆ. ನಮ್ಮ ಪಾಪಗಳನ್ನ ತೊಳೆಯುವಂತ ರಕ್ತವಾಗಿದೆ, ನಮ್ಮ ಶಾಪಗಳನ್ನ ತೊಳೆಯುವಂತ ರಕ್ತವಾಗಿದೆ. ಪ್ರಿಯ ಸೋದರ ಸೋದರಿ, ಇಂದು ದೇವರು ನಮ್ಮ ಜೀವಿತದಲ್ಲಿ, ನಮ್ಮ ಭವಿಷ್ಯದಲ್ಲಿ ಕರ್ತನ ಹೇಳ್ತಾ ಇದ್ದಾನೆ, ನಾನು ತಡ ಮಾಡುವವನಲ್ಲ, ನೀನು ಮನ ತಿರುಗೋದನ್ನ ನಾನು ಕಾಯ್ತಾ ಇದ್ದೀನಿ. ನಾನು ತಡ ಮಾಡುವವನಲ್ಲ, ಈ ದೇಶ ಮನ ತಿರುಗೋದನ್ನ ಕಾಯ್ತಾ ಇದ್ದೀನಿ. ನಾನು ತಡ ಮಾಡುವವನಲ್ಲ, ಈ ಇಂಡಿಯಾವೇ, ಈ ಇಡೀ ವರ್ಲ್ಡ್ ಇರುವಂತ ಎಲ್ಲಾ ಜನಾಂಗಗಳು, ಕುಲ ಭಾಷೆಯಲ್ಲಿರುವಂತವರು, ಗಂಡಸರು ಹೆಂಗಸರು, ಚಿಕ್ಕವರು ದೊಡ್ಡವರು, ಹಿರಿಯರು ಕಿರಿಯರು, ಯವನಸ್ಥಿಯರು, ಎಲ್ಲಾರು ದೇವರ ಕಡೆ ಮನ ತಿರುಗೋದನ್ನ ದೇವರು ಎದುರು ನೋಡ್ತಾ ಇದ್ದಾನೆ. ಮನ ತಿರುಗಿದ ಕ್ಷಣವೇ ದೇವರು ಈಗೋ ಬೇಗನೆ ಬರ್ತೀನಿ ಅನ್ನುವಂತ ಮಾತನ್ನ ನೆರವೇರಿಸುವಂತ ದೇವರಾಗಿದ್ದಾನೆ. ಪ್ರಿಯ ಸೋದರ ಸೋದರಿ, ದೇವರ ಹೃದಯದ ಇಷ್ಟಾರ್ಥ ಏನೆಂಬುದಾಗಿ ಮೊದಲು ಕೇಳು. ನಿನ್ನ ಹೃದಯದ ಇಷ್ಟಾರ್ಥವನ್ನ ದೇವರ ಮುಂದೆ ಹೇಳ್ತೀಯ, ಸರಿ, ಓಕೆ. ಆದ್ರೆ ದೇವರ ಹೃದಯದ ಇಷ್ಟಾರ್ಥ ಏನೆಂಬುದಾಗಿ ತಿಳ್ಕೋ. ಆ ಇಷ್ಟಾರ್ಥವನ್ನ ನೆರವೇರಿಸು. ದೇವರು ನೀನ್ ಯಾವಾಗ ದೇವರ ಇಷ್ಟಾರ್ಥವನ್ನ ನೆರವೇರಿಸಿದೆಯೋ, ನೀನ್ ಏನು ಕೇಳಬೇಕಾಗಿಲ್ಲ, ನಿನ್ನ ಇಷ್ಟಾರ್ಥವನ್ನ ದೇವರು ನೆರವೇರಿಸ್ತಾನೆ. ನಾವು ಬೇರೆ ನಮ್ಮ ಇಷ್ಟಾರ್ಥಗಳನ್ನ ಹೇಳ್ಕೊಳ್ತಾ ಬರ್ತೀವಿ. ಒಂದು ಸಾರಿನೂ ದೇವರೇ ನಿನಗೇನ್ ಇಷ್ಟ, ಯಾವ್ದು ಇಷ್ಟ, ಯಾವ ರೀತಿ ಬದುಕೋದು ಇಷ್ಟ, ದೇವರಿಗೆ ನಾಣ್ಯ ಕೊಟ್ಟಿ, ಚಿನ್ನ ಬೆಳ್ಳಿಯನ್ನ ಕೊಟ್ಟಿ, ಹಣ ಕಾಸುಗಳು ಕೊಟ್ಟಿ, ಒಳ್ಳೊಳ್ಳೆ ಊಟಗಳನ್ನ, ಬಿರಿಯಾನಿ ಊಟಗಳನ್ನ, ಒಳ್ಳೊಳ್ಳೆ ಒಂದು ಅಡಿಗೆಗಳನ್ನ ಮಾಡಿ ದೇವರನ್ನು ಸಂತೋಷ ಪಡಿಸೋದಿಕ್ಕಾಗಲ್ಲ ರೀ. ನೀವು ಒಳ್ಳೊಳ್ಳೆ ಬಟ್ಟೆಗಳು ಹಾಕೊಂಡು ಟಿಕ್ಟಾಪ್ ಆಗಿ ಇರೋದ್ರಿಂದ ಅದರಿಂದ ದೇವ್ರು ಸಂತೋಷ ಪಡೋದಿಕ್ಕಾಗಲ್ಲ. ಒಬ್ಬ ದುಷ್ಟನು ಮನ ತಿರುಗಿಸುವುದಾದರೆ, ಒಬ್ಬ ಪಾಪಿಯನ ಮನ ತಿರುಗಿಸುವುದಾದರೆ ದೇವರು ನಿನ್ನ ಜೀವಿತದಲ್ಲಿ, ನಿನ್ನ ವಿಷಯದಲ್ಲಿ ಬಹಳ ಸಂತೋಷ ಪಡ್ತಾನೆ. ಒಬ್ಬ ಪಾಪಿಯನ ಮನ ತಿರುಗಿಸ್ತಾ, ನನ್ನ ಮಗಳು ಒಬ್ಬ ಪಾಪಿಯನ ಮನ ತಿರುಗಿಸಿದಾಳೆ ಎಂಬುದಾಗಿ ಸಂತೋಷ ಪಡುವಂತನಾಗಿದ್ದಾನೆ. ಇಂದು ನೀನು ಒಪ್ಪಿಸಿಕೊಡ್ತೀಯಾ? ದೇವರೇ, ನಾನು ಇನ್ನು ಮುಂದೆ ನಿನ್ನ ಸಂತೋಷವನ್ನ ಸಂತೋಷ ಪಡಿಸಲಿಕ್ಕೆ ನಾನು ಇನ್ನು ಮುಂದೆ ಪ್ರಯಾಸ ಪಡ್ತೇನೆ. ನಿನ್ನ ಇಷ್ಟಾರ್ಥ ಏನೆಂಬುದಾಗಿ ತಿಳಿದುಕೊಂಡಿದ್ದೇನೆ. ಇನ್ನು ದುಷ್ಟ ಸಾವಿನಲ್ಲಿ ನಿನಗೆ ಸಂತೋಷ ಇಲ್ಲ ಎಂಬುದಾಗಿ ನನಗೆ ಗೊತ್ತಾಯ್ತು. ಇನ್ನು ಮುಂದೆ ದುಷ್ಟರಿಗಾಗಿ ನಾನು ಪ್ರಾರ್ಥಿಸ್ತೀನಿ, ಅವ್ರ ಮನ ತಿರುಗುವುದಕ್ಕಾಗಿ ಪ್ರಾರ್ಥಿಸ್ತೀನಿ. ಒಪ್ಪಿಸಿಕೊಡ್ತೀರಾ? ಇಂದು ಪ್ರಾರ್ಥನೆ ಮಾಡಿ ನಮ್ಮನ್ನು ಆರ್ಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಇಂದು ನಿನ್ನ ಹೃದಯದ ಇಷ್ಟಾರ್ಥಗಳನ್ನ ನಾವು ತಿಳಿದುಕೊಂಡಿದ್ದೀವಪ್ಪ. ಇಂದು ನಿನ್ನ ಹೃದಯದ ಇಷ್ಟಾರ್ಥಗಳನ್ನ ನಾವು ಅರ್ಥ ಮಾಡಿಕೊಂಡಿದ್ದೀವಪ್ಪ. ದೇವರೇ, ದುಷ್ಟರ ಸಾವಿನಲ್ಲಿ ಒಂದಿಷ್ಟು ನಿನಗೆ ಸಂತೋಷವಿಲ್ಲ ಸ್ವಾಮಿ. ದೇವರೇ, ನಮ್ಮ ಜೀವಿತವನ್ನ ಇಂದು ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ.
ದೇವರೇ ಪ್ರತಿಯೊಬ್ಬೊಬ್ಬರು ಯಾರೆಲ್ಲ ಈ ವಾಕ್ಯಗಳನ್ನ ಕೇಳ್ತಾ ಇದ್ದಾರೋ ಅವರ ಒಳಗಡೆ ವಾಕ್ಯವು ನಾಟಲಿ, ಅದು ಬೇರೂರಲಿ, ಈಗಲೇ ಅದು ಬೆಳೆಯಲಿಕ್ಕೆ ಪ್ರಾರಂಭವಾಗ್ಲಿ ಕರ್ತನೆ. ಇನ್ನು ಮುಂದೆ ದುಷ್ಟನ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ ಎಂಬುದಾಗಿ ತಿಳಿದುಕೊಳ್ಳುವ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ದೇವರೇ ದುಷ್ಟರು ದೇವರೇ ಸಾವುದ ನೋಡುವಾಗ ಅವರಿಗಾಗಿ ವಿಜ್ಞಾಪನೆ ಮಾಡುವಂತೆ, ಅಕ್ಕಪಕ್ಕದವರಿಗಾಗಿ ವಿಜ್ಞಾಪನೆ ಮಾಡುವಂತೆ, ದೇವರೇ ಅವರ ದೇವರ ಕಡೆ ಮನ ತಿರುಗೋದಕ್ಕಾಗಿ ವಿಜ್ಞಾಪನೆ ಮಾಡುವಂತೆ ದೇವರೇ ಎಂದು ನಾವು ಪ್ರಾರ್ಥಿಸ್ತೇವೆ. ಈ ಕೃಪೆ ಮಾಡು, ನೀನ್ ದಯೆ ತೋರಿಸುವ ದೇವರೇ. ಅಬ್ರಹಾಮನು ದೇವರೇ ಸೊದೋಮ್ ಗೊಮೋರ ನಾಶನಕ್ಕೆ ಮುನ್ನ ದೇವರೇ ಆತನ ವಿರುದ್ಧವಾಗಿ ಪ್ರಾರ್ಥನೆ ಮಾಡಿದ ಹಾಗೆ ದೇವರೇ ಇದು ನಾವು ದೇವರೇ ದೇಶ ನಾಶವಾಗದಂತೆ, ಈ ಜನರ ನಾಶವಾಗದಂತೆ ನಾವು ಪ್ರಾರ್ಥಿಸಲಿಕ್ಕೆ ಕೃಪೆ ದೇವರೇ. ಪ್ರತಿಯೊಬ್ಬೊಬ್ಬರು ನಿನ್ನ ವಾಕ್ಯವನ್ನು ಕೇಳಿದಂತ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರೇ ಪ್ರಾರ್ಥನೆ ಅಭಿಷೇಕ ತುಂಬಲಿ, ನಿನ್ನ ಇಷ್ಟಾರ್ಥವನ್ನು ತಿಳಿದುಕೊಂಡು ಬದುಕುವಂತೆ ನಾನು ಪ್ರಾರ್ಥಿಸ್ತೇನೆ. ಪ್ರತಿಯೊಬ್ಬೊಬ್ಬರನ್ನು ಹೆಸರಾಗಿ ಆಶೀರ್ವದಿಸ್ತೇನೆ ಯೇಸು ಕ್ರಿಸ್ತನ ನಾಮದ ತಂದೆ, ಆಮೆನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಇವರ ಹೃದಯದ ಇಷ್ಟಾರ್ಥವನ್ನು ತಿಳ್ಕೊಂಡಿದ್ದೀರಾ, ದೇವರ ಇಷ್ಟಾರ್ಥ ಏನೆಂಬುದಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಅದನ್ನ ದೇವರ ಇಷ್ಟಾರ್ಥ ನೆರವೇರಿಸಲಿಕ್ಕೆ ಅದಕ್ಕೆ ಪ್ರಯಾಸ ಪಡ್ರಿ. ಈ ಗುರು ನಿನ್ನ ಇಷ್ಟಾರ್ಥಗಳನ್ನ ನೆರವೇರಿಸ್ತಾರೆ.